ಹಾಯ್, ವೆಲ್ಕಮ್ ಬ್ಯಾಕ್ ಟು ಹಚ್ಚ ಹಸಿರು ಡೈರಿ ವ್ಲಾಗ್ಸ್. ಗಸ್ ನಾನು ಮತ್ತು ನನ್ನ ಫ್ರೆಂಡು, ನನ್ನ ಮಗ ಮತ್ತು ನನ್ನ ಫ್ರೆಂಡ್ ಅವರ ಅಮ್ಮ ಎಲ್ಲರೂ ಎಲ್ಲೋ ಹೋಗ್ತಾ ಇದ್ದೀವಿ. ಎಲ್ಲಿಗಂತ ನಿಮ್ಗೆ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಫುಲ್ ಲಾಸ್ಟ್ವರೆಗೂ ನೋಡಿ. ಸೊ ಬನ್ನಿ, ಇವಾಗ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ತಿದ್ದೀನಿ. ಟೈಮ್ ಆಗೋಗ್ಬಿಟ್ಟಿದೆ, ಹೋಗಬೇಕು. ಹಾಯ್ ಅಪ್ಪು, ಏನು ಮಾಡ್ತಾ ಇದೀಯಾ? ಏನು ತಿಂದೆ? ಚೋಚೆ ಅವ್ರು ಮಾಡ್ಕೊಟ್ಟಿದ್ದು ನಿಂಗೆ? ಪವಿಯಮ್ಮನ? ಯಾರು ಪವಿಯಮ್ಮ? ಅದಾ? ನನಗೆ ದೋಸೆ ಅದ ಅಂದೆ. ಹಾಂ, ನಂಗೆ ಕೂಡ, ನಂಗೆ ಹೊಟ್ಟೆ ಹಸಿತೈತೆ. ಯಾವಾಗ? ಹೌದಾ? ಏನು ಸಮಾಚಾರ? ಎಲ್ಲೋಗ್ತಾ ಇದ್ದೀರಾ ಅಪ್ಪು? ಹಾಂ, ಪಾರ್ಕಿಗ? ಮತ್ತೆ ಇಷ್ಟು ಬೇಗ ಎದ್ದಿದ್ಯಾ? ಟೈಮ್ ಆಗೋಗೋಯ್ತಾ? ನಾನು ಬರಲಾ? 8 ಗಂಟೆಗೆ ಬಂದುಬಿಡೆ, ಲೇಟ್ ಮಾಡಿಬಿಡ ಕಣೆ ಅಂದ್ಲು. ಇನ್ನು ಇವಾಗಿನ ರೆಡಿ ಆಗ್ತವಳೆ ಗೈಸ್. ನೋಡಿ ಇವಾಗಿನ ರೆಡಿ ಆಯ್ತವಳೆ. ಇವನು ಪವಿತ್ರ ಮಗ, ಇವಳು ಅವ್ರ ತಂಗಿ. ಅವ್ರ ಹೆಸರು ನಂಗೆ ಗೊತ್ತಿಲ್ಲ. ದೀಕ್ಷಿತ, ಮರ್ತೋಗೈತಿ. ನಿನ್ನ ಹೆಸ್ರೇನು ಅಪ್ಪ? ಅಪ್ಪುನಾ? ಅಪ್ಪುನೇ ಅಂತೆ. ನಿನ್ನ ಹೆಸ್ರೇನು ಬೇಬಿ? ಅಪ್ಪು ಅಪ್ಪು ಅಪ್ಪು. ಒಂದು ಎಷ್ಟಲ್ಲಿ ಚೇಂಜ್ ಮಾಡಲಿಲ್ಲ ನೀನು, ಹಂಗೆ ಹಾಕೋ. ಒಂದೊಂದು ಎಷ್ಟಲ್ಲಿ ಚೇಂಜ್ ಮಾಡ್ದಲ್ಲ, ಬಂದಾಗಿನ 128 ಎಷ್ಟಲ್ಲಿ ಚೇಂಜ್ ಮಾಡೋ ನೋಡಿ. ಫಸ್ಟು ಫ್ರೀ ಹೇರ್ ಬಿಟ್ಲು, ಅದಾದಮೇಲೆ ಪೋನಿ ಹಾಕ್ಕೊಂಡು, ಇವಾಗ ನೆಕ್ಸ್ಟು ಕೊಂಡೆ ಪಂಡೆ ಅಂತೆಲ್ಲ ಹಾಕೊಂಡು ನೋಡಿ ಹೆಂಗೆ ಆಡ್ಕೊಂಡು. ರೌಡಿ ರಂಗಣ್ಣಿ ಅವಳು. ರೌಡಿ ರಂಗಣ್ಣನ ರೌಡಿ ರಂಗಣ್ಣಿ. ಆಗಲೇ ಮತ್ತೆ ಎಷ್ಟಲ್ಲಿ ಬಿಚ್ಚಾಕೋದ್ಲು. ದೂಸ್ ಥರ ಆಡ್ತಾವಳು, ಯಾಕೋ ಗೊತ್ತಿಲ್ಲ. ಅಪ್ಪು ಏನಾದ್ರು ಲಕ್ಕಿ ಪಕ್ಕಿ ಏನ? ಲಕ್ಕಿ ಪಕ್ಕಿ ಅನ್ಬೇಕು. ಹಾ, ಆಮೇಲೆ ಲಕ್ಕಿ ಪಕ್ಕಿ. ನೋಡಿ ಗೈಸ್, ನಾನು ಎಷ್ಟು ಗೈಸ್ ಒಂದೊಂದು ಎಷ್ಟೊಂದು ಮಾಡ್ಕೊಂತಿಲ್ಲ ಗೈಸ್ ಇವಳು. ಯಪ್ಪ ಲಾಭ ದೇವ, ನಂಗೆ ಐತೆಲ್ಲ ನೋಡೋಕ್ಕೆ. ಪಾಪ ಕೂದಲು ಮನ್ಸಲ್ಲಿ ಬೈಕೋತಾ ಇರುತ್ತೆ, ನಾನು ಯಾಕಾದ್ನ ಇವಳಿಗೆ ಸಿಕ್ಕುದ್ನೋ, ಏನು ಪಾಪ ಮಾಡ್ಬೋದು. ಏನೇ ಬಂದೈತೆ ನಿಮ್ಗೆ ಹಿಂಗಾಗ್ತಾ ಇದೆಯಾ? ಸಕ್ಕತ್ತಾಗಿದೆ ಅವಾಗ ನೋಡಿ, ಸಕ್ಕತ್ತಾಗಿ ಕಾಣ್ತಿದ್ದೀನಿ ನಾನು. ಮಂಡೆ ಮೇಲೆ ಅವರು ಕೊಂಡೆ ಮರೆದ್ಬಿಟ್ಟೇನೆ. ಲೂಸ್ ಆಗ್ಬಿಟ್ಟಾಳೆ ಗೈಸ್ ಇವಳು, ಲೂಸ್ ಆಗೋಗ್ಬಿಟ್ಟಾಳೆ. ಯಾಕೋ ಫೈನಲ್ ಆಗಿ ಈ ಥರ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದಾಳೆ. ಹೆಂಗಿದ್ದೀನಿ ನಾನು? ಚೆನ್ನಾಗಿ ಕಾಣ್ತಾ ಇದೀನಾ? ಕಮೆಂಟ್ ಮಾಡಿ ತಿಳಿಸಿ. ಉಳಿದ್ರಲ್ಲಿ ಇಲ್ಲಿ ಹೊರಟ್ವಿ ಗೈಸ್. ಸ್ಲಿಪ್ಪರ್ ಹಾಕತ್ತವಳೆ. 8 ಗಂಟೆಗೆ ಬರೋಕ್ಕೆ ಹೇಳ್ಬಿಟ್ಟು 10 ಗಂಟೆಗೆ ಕರ್ಕೊಂಡು ಹೋಗ್ತಾವಳೆ. ಬಂದಿವಿ, ಹೋಗ್ತಾ ಇದ್ದೀವಿ. ಬನ್ನಿ ಎಲ್ಲಿ ಹೋಗ್ತೀವಿ ಅಂತ ತೋರಿಸ್ತೀವಿ. ನಮ್ಮ ಜೊತೆಗೆ ಫಾಲೋ ಮಾಡ್ಕೊಂಡು ಬನ್ನಿ ಆಯಿತಾ? ಸೊ ಪ್ಲೀಸ್, ಆ ಕಡೆ ಈ ಕಡೆ ಆಚೆ ಈಚೆ ಆಗುತ್ತೆ, ಫಾಲೋ ಮಾಡ್ಕೊಂಡು ಬನ್ನಿ. ಕ್ಯಾಬ್ ಬುಕ್ ಮಾಡಿದ್ವಿ. ಸೊ ಕ್ಯಾಬ್ ಬಂದಿದೆ. ಸೊ ನಾನು, ನನ್ನ ಫ್ರೆಂಡ್ ತಂಗಿ, ಅವ್ರ ಮಗ, ನನ್ನ ಮಗಳರು ಹೊರಟಿವಿ. ಅವ್ರ ಫ್ರೆಂಡ್ ಬರೋದೊಂದು ಬಾಕಿ ಇತ್ತು. ನನ್ನ ಫ್ರೆಂಡು ಇದೆಲ್ಲ ಅವ್ರ ಫ್ರೆಂಡು ಹೊಸ್ದಾಗಿ ಮದುವೆ ಆಗಿದ್ರು. ಸೊ ಅವರು ಕೂಡ ಬರ್ತಿದ್ರು, ಅವರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ನೋಡಿ ಇಲ್ಲಿ ಬಂದ್ವಿ, ಡ್ಯಾನ್ಸ್ ಮಾಡ್ತಿದ್ದಾನೆ. ಫೈನಲಿ ನಾವು ಎಲ್ಲಿ ಬಂದ್ವಿ ನೋಡಿ ಗೈಸ್, ಜಾಲಿವುಡ್ಗೆ ತುಂಬ ದಿನದಿಂದ ಹೋಗ್ಬೇಕಂತ ಅಂದ್ಕೊತಿದ್ವಿ. ಆಮೇಲೆ ನನ್ನ ಫ್ರೆಂಡ್ ಪ್ಲ್ಯಾನ್ ಮಾಡಿದ್ಲು, ಪವಿ ಹೋಗೋಣ ಕಣೆ ಇಲ್ಲಿಗೆ ಅಂತ. ಸರಿ ಓಕೆ, ಫೈನಲಿ ಹೋಗೋಣ ಅಂತೇಳಿ ಬಂದ್ವಿ. ನೋಡಿ ಹೆಂಗೆ ಆಡ್ತಾ ಇದ್ದಾಳೆ. ಇಬ್ಬರು ಯೂಟ್ಯೂಬರ್ಸು ಜೊತೆಲೇ ಹೋಗ್ತಾ ಇದ್ದೀವಿ. ಅವಳೊಂದು ಕಡೆ ವೀಡಿಯೋ ಮಾಡೋದು, ನಾನೊಂದು ಕಡೆ ವೀಡಿಯೋ ಮಾಡೋದು. ನನ್ನ ಮಗನಿಗೆ ಸಮ್ಮರ್ ಹಾಲಿಡೇಸು ಸ್ವಲ್ಪ ಡಿಫ್ರೆಂಟಾಗಿ ಕೊಡ್ತಾರೆ. ಅವ್ನಿಗೆ ಎಕ್ಸಾಮ್ ಮುಗ್ದು ಒಂದು ಸ್ವಲ್ಪ ದಿನ 11 ಡೇಸ್ ಅಷ್ಟೇ ರಜೆ ಕೊಟ್ಟಿದ್ದು, ಎಲ್ಲೂ ಕರ್ಕೊಂಡೋಗೋಕ್ಕಾಗಲಿಲ್ಲ.
ಸಂಡೇ ರಜಾ ಇತ್ತು ಅಂತಲೇ ಹೇಳಿ. ಸೊ ಇದು ಹೋಗಿ ನಾವು ತುಂಬ ದಿನ ಆಯಿತು. ತುಂಬ ಲೇಟಾಗಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ನೋಡಿ. ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಸೊ ಲೇಟಾಗಿ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ಜಾಲಿವುಡ್ಡಲ್ಲಿ ಯಾರಾದರೂ ಹೊಸ್ದಾಗಿ ಬರೋ ಅಂಥವ್ರಿದ್ದರೆ ಸೊ ಪ್ಲೀಸ್ ಯಾರೂ ಕೂಡ ಹೊರ್ಗಡೆಯಿಂದ ಏನೂ ತಿಂಡಿ ಗಿಂಡಿ ಏನೂ ತರಬೇಡಿ. ಬಿಸ್ಕೆಟ್ಸು ಸ್ನ್ಯಾಕ್ಸ್ ಏನೂ ತರಬೇಡಿ. ಯಾಕೆಂದರೆ ಒಳಗಡೆ ಅಲೋ ಇರೋದಿಲ್ಲ. ಫುಲ್ ಬ್ಯಾಗೆಲ್ಲ ಚೆಕ್ ಮಾಡಿ ಬಿಡ್ತಾರೆ. ನಮಗೂ ಗೊತ್ತಿರಲಿಲ್ಲ, ನಾವೇನು ತೊಗೊಂಡು ಬಂದಿದ್ದಿಲ್ಲ. ಸೊ ಮಕ್ಕಳಿಗೆ ಅಂತೇಳಿ ಬಿಸ್ಕೆಟ್ ತಂದಿದ್ವಿ. ಬಿಸ್ಕೆಟ್ ಕೂಡ ಬಿಡಲಿಲ್ಲ. ಅದಕ್ಕೆ ಏನು ತರಬೇಡಿ. ಚಿಕ್ಕ ಮಕ್ಳಿಗೂ ಕೂಡ ಇಲ್ಲಿ ಪೇ ಮಾಡಬೇಕು ನಾವು. 100 ಮೇಲಿದ್ದರೆ ಮಕ್ಕಳು ಪೇ ಮಾಡಲೇಬೇಕು. ಕರೆಕ್ಟಾಗಿ 100 ಇದ್ದರೂ ಕೂಡ ಪೇ ಮಾಡಲೇಬೇಕು. 100 ಕೆಳಗಿದ್ದರೆ ಪೇ ಮಾಡೋವಾಗಿಲ್ಲ. 100 ಮೇಲಿದ್ದರೆ ದೊಡ್ಡವ್ರಿಗೂ ಚಿಕ್ಕವ್ರಿಗೂ ಒಂದೇ ಪೇ ಆಯಿತು. ಒಬ್ಬೊಬ್ಬರಿಗೆ 1300 ರೂಪಾಯಿನೂ ತೊಗೊಂಡ್ರು. ಮಕ್ಳಿಗೂ ಕೂಡ 1300 ರೂಪಾಯಿ ತೊಗೊಂಡ್ರು. 100 ಮೀಟರ್ 100 ಇದ್ದರೆ ಮೇಲಿದ್ದರೆ ತೊಗೊತಾರೆ. ನೋಡಿ ಇಷ್ಟು ಟಿಕೆಟ್ಗಳನ್ನ ತೊಗೊಂಡಿದ್ವಿ ನಾವು, ನನ್ನ ಫ್ರೆಂಡು, ಅವ್ರ ಫ್ಯಾಮಿಲಿ, ನನಗೆ, ನನ್ನ ಮಗನಿಗೆ ಮತ್ತು ನನ್ನ ಫ್ರೆಂಡ್ ಅವ್ರ ಫ್ರೆಂಡ್ಸ್ ಎಲ್ಲ ಬರ್ತಾಯಿದ್ದು. ಅವರೆಲ್ರಿಗೂ ಸೇರಿ ಟಿಕೆಟ್ನ ತೊಗೊಂಡು ಇಲ್ಲಿ ನೋಡಿ ವೆಯ್ಟ್ ಮಾಡ್ತಾಯಿದ್ವಿ ಅವ್ರಿಗೋಸ್ಕರ. ಅವ್ರು ಇನ್ನೂ ಬಂದೇ ಇರಲಿಲ್ಲ ಗೈಸ್. ನಾವು 8 ಗಂಟೆಗೆ ಮನೆ ಬಿಡಬೇಕು ಅಂತ ಇದ್ದಿದ್ದು ಆ್ಯಕ್ಚುಲಿ. ಬಟ್ ಲೇಟಾಗಿ ಮನೆ ಬಿಟ್ವಿ ಅವ್ರಿಗೋಸ್ಕರ. ಬಟ್ ಆಮೇಲೆ ಲಾಸ್ಟಲ್ಲಿ ಅವ್ರು ನೀವು ಹೋಗಿರಿ ನಾವು ಬರ್ತೀವಿ ಅಂತಂದು ನನ್ನ ಅವ್ರ ಫ್ರೆಂಡ್ಸ್ಗಳು. ಅವ್ರು ಬರೋವರೆಗೂ ನಾವಿಲ್ಲಿ ಸ್ವಲ್ಪ ಫೋಟೋಶೂಟು ಅದು ಇದು ಮಾಡ್ಕೊತಾ ಇದ್ವಿ. ತುಂಬ ಚೆನ್ನಾಗಿತ್ತು ಇಲ್ಲಿ ಹೊರ್ಗಡೆ ಎಲ್ಲ ನೋಡೋದಕ್ಕೆ. ಫುಲ್ ಗ್ರೀನರಿ ನೋಡೋಕ್ಕೆಲ್ಲ ಸಕ್ಕತ್ತಾಗಿತ್ತು. ಸೊ ಹಾಗೆ ಆಮೇಲೆ ಎಲ್ಲರೂ ಕೂಡ ಬಂದರು, ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿ ನಾವು ಫೈನಲಿಯಾಗಿ ಒಳಗಡೆ ಎಂಟ್ರಿ ಆದ್ವಿ. ಅದು ಬ್ಯಾಡ್ಸ್ ಕೊಡ್ತಾರೆ. ಸೊ ಅದನ್ನು ಹಾಕ್ಕೊಂಡು ಒಳಗಡೆ ಹೋಗಬೇಕು. ಒಳಗಡೆ ಹೋಗ್ತಿದ್ದಂಗೆ ನೋಡಿ ನಮ್ಮ ಮಕ್ಳುಗಳು ಸ್ಟಾರ್ಟ್ ಹಚ್ಕೊಂಬಿಟ್ಟು. ನನ್ನ ಮಗ ಅಂತೂ ಫುಲ್ಲು ಯಪ್ಪ ಅವ್ರ ಫ್ರೆಂಡ್ಸ್ ಬರೋರ್ಗೂ ವೆಯ್ಟೇ ಮಾಡ್ತಿಲ್ಲ. ನಡೀರಿ ಒಳಗೆ ಹೋಗೋಣ ಅಂತ ಕಾಯ್ತಾ ಇದ್ದ. ಫೈನಲಿ ಯಾವಾಗ ಒಳಗೆ ಹೋಗ್ತೀವಿ ಅಂತ ವೆಯ್ಟ್ ಮಾಡ್ತಿದ್ದ. ಸಿಕ್ಕಿದ ಚಾನ್ಸ್ ನೋಡಿ ಹೆಂಗೆ ಆಟ ಆಡ್ತಾ ಬಿದ್ದವನೇ. ಇಲ್ಲಿ ನೋಡಿ ಅವನಿಗಂತೂ ಆಟ ಆಡೋದಂದರೆ ಸಖತ್ ಇಷ್ಟ. ನೋಡಿ ಹೆಂಗೆ ಕುಣಿತಾವ ನನ್ನ ಫ್ರೆಂಡು ಅವ್ರ ಮಗ. ಮಿಸ್ಸಾಗಿ ಈ ಕಡೆ ಒಳಗೆ ಬಂದುಬಿಟ್ಟಿದ್ವಿ. ಮತ್ತೆ ಆಚಾರ್ಯ ಎಕ್ಸಿಟ್ ಆ ಕಡೆ ಅಷ್ಟು ದೂರ ಐತೆ, ಯಾರು ಅಷ್ಟು ನಡ್ಕೊಂಡು ಹೋಗ್ಕೊಂಡು ನಿಂಗೆ ನುಕ್ಕೊಂಡು ಬಂದುಬಿಟ್ವಿ. ಈ ಥರ ನಮ್ಮ ಥರ ತರಲೆ ಕೆಲಸ ಯಾರು ಮಾಡ್ತಾರೆ ಗೈಸ್? ಪ್ಲೀಸ್ ಕಮೆಂಟ್ ಮಾಡಿ. ಹಾಂ ಬನ್ನಿ. ಮಕ್ಕಳು ಹೇಳಿದ್ರೆ ನಾವು ಹಾಂ ಹಾಂ ಮಕ್ಳುಗಳ ಜೊತೆ ಸೇರಿ ನಾವು ಕೂಡ ಮಕ್ಕಳಾಗಿ ಹೋಗ್ಬಿಡ್ತೀವಿ ಅಲ್ವಾ ಗೈಸ್? ನಾವು ಎಷ್ಟೇ ದೊಡ್ಡವರಾಗಿದ್ದು ಅಷ್ಟೇ. ಸೊ ನಮ್ಮಲ್ಲಿರೋವಂಥ ಮನಸ್ಸು, ಮಕ್ಕಳು ಮನಸ್ಸು ಆಚೆ ಬಂದೇ ಬರುತ್ತೆ ಎಲ್ರಿಗೂ ಅಷ್ಟೇ. ಸೊ ಹಾಗೆ ನಾನು ಮತ್ತು ನನ್ನ ಫ್ರೆಂಡು ಅಷ್ಟೇ, ಅವಳು ನಾನು ಅಷ್ಟೇ, ಇಬ್ಬರು ಸೇರಿದ್ರು ಹೀಗೆ ಮಕ್ಕಳು ಥರ ಆಡ್ತಾ ಇರ್ತೀವಿ. ನನ್ನ ಮಕ್ಳ ಜೊತೆ ಸೇರಿದ್ರು ಅಂತೂ ಇನ್ನೂ ಹಂಗೇ. ಯಾರೆಲ್ಲ ನಮ್ಮ ಥರ ಈ ಥರನೇ ಇರ್ತೀರ? ಸೊ ಪ್ಲೀಸ್ ಕಮೆಂಟ್ ಮಾಡಿ. ಅಲ್ಲಿ ಸೂಪರ್ ಮಾರ್ಕೆಟು, ಡಾಕ್ಟರು ಮತ್ತು ಲೈಬ್ರರಿ ರೂಮ್ ಎಲ್ಲ ಇತ್ತು. ಸೊ ಅದಕ್ಕೆ ತಕ್ಕಾದಂಥ ಒಂದು ಪ್ರಾಪರ್ಟೀಸ್ ಕೂಡ ಇಟ್ಟಿದ್ರು. ಸೊ ನೋಡಿ ನಾನು ಫಸ್ಟ್ ಟೈಮ್ ಇದು ಪೊಲೀಸ್ ಕ್ಯಾಪು ಇದನ್ನು ಇಟ್ಕೊಂಡಿದ್ದೆ. ಹೆಂಗೆ ಕಾಣ್ತಿದ್ದೀನಿ ಗೈಸ್? ಸೊ ಪ್ಲೀಸ್ ಕಮೆಂಟ್ ಮಾಡಿ. ನನಗಂತೂ ಜೋಕಾಲಿ ಕಂಡ್ರೆ ಸಾಕು, ಸಿಕ್ಕಾಬಟ್ಟೆ ಇಷ್ಟ. ಯಾವಾಗಲೂ ಇಷ್ಟ, ಇವಾಗಿಂದ ಅಂತಲ್ಲ, ಚಿಕ್ಕವಳು ಇದ್ದಂಗೆ ಜೋಕಾಲಿನ ಸಖತ್ ಇಷ್ಟ ನಂಗೆ ಕೂತ್ಕೊಳ್ಳೋಕ್ಕೆ. ಬಾಪು ಅಕ್ಕ ಇಲ್ಲಿ ನಿಂತ್ಕೋತೀರಾ?
ಚೆನ್ನಾಗಿ ಹೊಡಿತಾರೆ guys ನೋಡಿ. ಮತ್ತೆ ನನಗೋಸ್ಕರ ಕಾಯ್ಕೊಂಡು ಕೂತ್ತಾ ಇದ್ದಾರೆ, ಕುತ್ಕೊಂಡಿದ್ದಾರೆ. ಬಚ್ಚಿ ಬೆಂಕಿ ಹಾಕ್ಬಿಟ್ರು ವಾಸಿ ಮಾಡೋಕ್ಕೆ ಏನೋ ಮಾಡೋದು. ನೋಡಿ ನಾನು ಬರ್ತೀನಿ ಅಂತ ನಮ್ಮ ಫ್ಯಾಮಿಲೀಸ್ ಎಲ್ಲ ಡ್ಯಾನ್ಸ್ ಆಡ್ತಾ ಇದ್ದಾರೆ. ಅಲ್ಲೆಲ್ಲ ನೋಡಿಕೊಂಡು ನಾವು ಇವಾಗ ಫುಲ್ ಒಳಗಡೆ ಎಂಟ್ರಿ ಆದ್ವಿ. ಅಲ್ಲೆಲ್ಲ ಮಕ್ಳುಗಳೆಲ್ಲ ಎಂಜಾಯ್ ಮಾಡಿದ್ರು. ನೆಕ್ಸ್ಟ್ ಇವಾಗಿಂದ ಒಳಗಿಂದ ಗೇಮ್ ಇರೋದು. ಸೊ ಇದು ಬಂದು 5D ಗೇಮ್ಸು. ಸೊ ಗೊತ್ತಲ್ಲ, ನೀವು ಆಲ್ರೆಡಿ ಗೊತ್ತಿರುತ್ತೆ ಅನಿಸುತ್ತೆ. ಸೊ ಕನ್ನಡಕ ಕೊಡ್ತಾರೆ ನಮಗೆ. ಕನ್ನಡಕನ ಹಾಕ್ಕೊಂಡು ಕೂತ್ಕೊಂಡ್ರೆ ಫುಲ್ ನಾವೇ ಒಳಗೆ ಹೋಗಿ ಟ್ರಾವೆಲ್ ಮಾಡ್ತಾಯಿದ್ದೀವಿ ಏನೋ ಅನ್ನೋ ಥರ ಫೀಲ್ ಆಗ್ತದೆ. ತುಂಬ ಚೆನ್ನಾಗಿ ಅನುಭವ ಆಯಿತು ನಮಗೆ. ಫಸ್ಟ್ ಇನ್ನೇನು ಗೊತ್ತಾಗ 5D ಅಂತ ಹಾಕಿದ್ರು ಹೊರಗಡೆ ಬೋರ್ಡು. ಅಲ್ಲಿ ನೋಡಿದ್ರೆ ಬರೀ 5 ಅನ್ನೋದು ಒಂದೇ ಒಂದಿತ್ತು. 5 ಹಾಕ್ಬೇಕು ತಾನೆ, 5 ಹಾಕಬೇಕು ತಾನೆ. ನನಗಂತೂ ಅದೇ ಕನ್ಫ್ಯೂಸ್ ಆಗ್ತಾಯಿತ್ತು. 5D ಅಂತ ಇದೆ, ಅಲ್ಲಿ ನೋಡಿದ್ರೆ ಬರೀ 5 ಅನ್ನೋದನ್ನು ಒಂದೇ ಒಂದು ಸಲ ಹಾಕಿದ್ದಾರೆ. 5 ಸಲ ಹಾಕ್ಬೇಕು ತಾನೆ. ಗಟ್ಟಿಗೆ ಇಟ್ಕೊಳು. ಅರ್ಧ ಡ್ಯಾಮೇಜ್ ಆಗೋಗ್ಬಿಟ್ಟಿದ್ಯಾ ಮಾಡೋ. ನಿಂತ್ಕೊಳಕ್ ಬಂದಿಲ್ಲ, ಜಂಪ್ ಮಾಡೋಗಿ ಅಲ್ಲೋಗಿ ಮೇಡಮ್. ಲಾಸ್ಟಲ್ಲಿ ಐತೆ. ನಾನು ಬಂದೆ ಜಂಪ್ ಮಾಡೋಣ ಅಂತ, ಹುಡುಗರೆಲ್ಲ ಜಂಪ್ ಮಾಡ್ತಿರಲ್ಲ ನೋಡ್ಬಿಟ್ಟು ನನಗಂತೂ ಭಯನೇ ಆಗೋಯ್ತು. ಎಲ್ಲಿ ಬಿದ್ದೋಗ್ತೀನಿ ಅನ್ನೋ ಫೀಲ್ ಆಗ್ತಾಯಿತ್ತು. ನಾನು ಸುಮ್ಮನೆ ಹಂಗೆ ಹಿಂಗೆ ಶೇಕ್ ಮಾಡ್ತಾಯಿದ್ದೆ ಅಷ್ಟೇ, ಭಯ ಆಗ್ತಾಯಿತ್ತು. ನೆಕ್ಸ್ಟ್ ಇನ್ನೊಂದು ತುಂಬ ಚೆನ್ನಾಗಿದೆ ಗ್ರೀನರಿ ತುಂಬನೇ ದೊಡ್ಡದು. ಸಖತ್ ಇಷ್ಟ ಆಯಿತು ನನಗೆ ಇದೆಲ್ಲ ನೋಡೋದಕ್ಕೆ. ಮತ್ತು ಊಟಕ್ಕೆ ಹೊಟ್ಟೆ ಹಶ್ವಾಗ್ತಿತ್ತು. ಸರಿ ಅಂತೇಳಿ ಇಲ್ಲೇ ನಾವು ಊಟನೆಲ್ಲ ಇಲ್ಲೇ ನಾರ್ತ್ ಇಂಡಿಯನ್ಸ್, ಪಂಜಾಬಿ, ನಿಮ್ಗೆ ಯಾವ ಥರ ಸ್ಟೈಲ್ ಬೇಕು ಆ ಥರ ಸ್ಟೈಲ್ ಫುಡ್ಡೆಲ್ಲ ಸಿಗುತ್ತಾ. ನಾವು ಫುಲ್ ಮೀಲ್ಸ್ ತೊಗೊಂಡ್ವಿ. ಕೆಲವರು ಒಂದೊಂದು ಡಿಫ್ರೆಂಟಾಗಿ ತೊಗೊಂಡು ತಿಂದ್ಕೊಂಡು ನೆಕ್ಸ್ಟ್ ಇಲ್ಲಿ ನೋಡಿ ಫುಲ್ ಇದೊಂಥರ LED ಲೈಟ್ ಥರ, LED ಥರ ಅನಿಸುತ್ತೆ. ಮೇ ಬಿ ಇದೊಂಥರ ಏನಂತಾರೆ, ರೇಡಿಯಮ್ ಥರ ಅನಿಸುತ್ತೆ. ಸೊ ಒಳಗಡೆ ಒಂಥರ ಫ್ಲವರ್, ಆರ್ಟಿಫಿಷಿಯಲ್ ಫ್ಲವರ್ಸು, ಆರ್ಟಿಫಿಷಿಯಲ್ಲು ಕಪ್ಪೆ, ಇದೆಲ್ಲ ಮೇ ಬಿ ಆಲ್ಮೋಸ್ಟ್ ರೇಡಿಯಮ್ ಏನೋ ಅನಿಸುತ್ತೆ. ತುಂಬ ಚೆನ್ನಾಗಿ ಮಾಡಿದ್ರು ಒಳಗಡೆ ನೋಡೋದಕ್ಕೆ. ಮಕ್ಳುಗಳು ಅಷ್ಟೇ. ಗ್ಲೋ ಗಾರ್ಡನ್ ಅಂತ ಇದ್ರ ನೇಮ್ ಇಟ್ಟಿದ್ರು. ಡ್ಯಾನ್ಸ್ ಇದೊಬ್ಳು. ಇದು ಬಂದು ಟೈಟಾನಿಕ್ ಶಿಪ್ ಮುಳುಗೋಗಿತ್ತಲ್ಲ, ಸೊ ಅದ್ರ ಬಗ್ಗೆ ಇಲ್ಲಿ ಒಳಗಡೆ ಇಲ್ಲೆಲ್ಲ ಫುಲ್ ಅರೇಂಜ್ ಮಾಡಿದ್ದಾರೆ. ಒಳಗಡೆನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಇಲ್ಲಿ ನೋಡಿ ಮೂವಿ ಕೂಡ ಹಾಕಿದ್ರು, ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಅಲ್ಲಿ. ನೆಕ್ಸ್ಟು ಅದು ನೋಡಿಕೊಂಡು ನಾವು ಒಳಗೆ ಹೋಗಬೇಕು. ಸೇಮ್ ಟೈಟಾನಿಕ್ ಶಿಪ್ ಮುಳುಗೋಗಿ ಒಳಗಡೆ ಎಲ್ಲ ನೀರೊಳಗಡೆ ಯಾವ ಥರ ಇರುತ್ತೋ ಸೊ ಆ ಥರ ಎಲ್ಲ ಅರೇಂಜ್ ಮಾಡಿ ತುಂಬ ಚೆನ್ನಾಗಿ, ಸೊ ಅರ್ಧ ಮುರಿದೋಗಿರೋ ಶಿಪ್ಪು ಆ ಥರ ಎಲ್ಲ ಅರೇಂಜ್ ಮಾಡಿ ಅಲ್ಲಿಟ್ಟಿದ್ದು ಸೇಮ್ ನಮ್ಗೆ ಅದೇ ಫೀಲ್ ಕಾಣೋ ಥರ. ಇಲ್ಲಿ ನೋಡಿ ಟೈಟಾನಿಕ್ ಶಿಪ್ ಒಳಗಡೆ ಹೇಗಿರುತ್ತೋ ಲಕ್ಸುರಿಯಾಗಿ ಸೇಮ್ ಎಲ್ಲ ಅದೇ ಥರ ಇತ್ತು. ಇಲ್ಲಿ ನೋಡಿ ನಾನು ನನ್ನ ಫ್ರೆಂಡ್ ಹಂಗೆ ಅದೇ ಥರ ಫೋಸ್ ಕೊಟ್ಕೊಂಡು ಫೋಟೋ ತಗೊತಾ ಇದ್ವಿ. ನೆಕ್ಸ್ಟ್ ನಾವಿಲ್ಲಿ ಬಂದಿದ್ದು ಡೈನೋಸರ್ ಇತ್ತಲ್ಲ, ಡೈನೋಸರ್ ಪಾರ್ಕ್ ಥರ ಮಾಡಿದ್ದಾರೆ ಚಿಕ್ಕದಾಗಿ. ಅಲ್ಲಿ ನಾವು ಟ್ರೈನಲ್ಲಿ ಕರ್ಕೊಂಡು ಹೋಗ್ತಾರೆ ನಮ್ಮನ್ನು. ಸೊ ಕೂತ್ಕೊಂಡಿದ್ದೀವಿ ಟ್ರೈನಲ್ಲಿ. ತುಂಬ ಚೆನ್ನಾಗಿ ಅನುಭವ ಆಯಿತು. ಬಟ್ ಇಷ್ಟ ಆಯಿತು. ಓಕೆ ಅನ್ನಿಸ್ತು ನನಗೇನು ಅಂತ ಅಷ್ಟು ಏನು ಅನ್ನಿಸ್ಲಿಲ್ಲ. ಓಕೆ ಅನ್ನಿಸ್ತು. ಸೊ ಯಾರಾದರೂ ಹೋಗುವಂಥರಿದ್ರೆ ಹೋಗಿ ಒಂದ್ಸಲಿ. ಬಟ್ ಓಕೆ ಪರವಾಗಿಲ್ಲ. ಮೇಲೆ ಡೈನೋಸರ್ ಮಾತಾಡ್ತೈತೆ, ಹಾಯ್ ಮಾಡು.
ನೋಡಿ ನಾವಿಲ್ಲಿ ಮೇಲ್ಗಡೆ ಈ ಥರ ಪೋಲ್ ಇಟ್ಕೊಂಡು ನಿಂತ್ಕೊಬೇಕು. ಹುಡುಗರಿಗಾದರೆ 3 ಮಿನಿಟ್ಸ್ ಕೊಡ್ತಾರೆ, ಹುಡುಗಿರ್ಗಾದ್ರೆ 1.5 ಮಿನಿಟ್ಸ್ ಕೊಡ್ತಾರೆ. ನನ್ನ ಫ್ರೆಂಡ್ ಹೋದ್ಲು ಆಗಲಿಲ್ಲ, ವಾಪಸ್ ಬಂದು 100 ರುಪೀಸ್ ಪೇ ಮಾಡಲ್ಲ ಅದಕ್ಕೆ. ಸೊ ನೆಕ್ಸ್ಟು ನಾವು ಎಲ್ಲ ಡ್ರೈ ಗೇಮ್ಸ್ ಎಲ್ಲ ಆಡ್ಕೊಂಡು ಸ್ವಲ್ಪ ಅದೆಲ್ಲ ನೋಡ್ಕೊಂಡು ಬಂದ್ವಿ. ನೆಕ್ಸ್ಟು ವಾಟರ್ ಫಾಲ್ಸ್ ಅದೆಲ್ಲ ಇತ್ತಲ್ಲ, ಹೋಗೋಣ ಸ್ವಿಮ್ಮಿಂಗ್ ಪೂಲ್ಗೆಲ್ಲ ಅಂತೇಳಿ ಹಂಗೆ ಸ್ವಲ್ಪ ಡ್ರೆಸ್ಸೆಲ್ಲ ಚೇಂಜ್ ಮಾಡ್ಕೊಂಡ್ವಿ. ಸೊ ಹೋದ್ವಿ. ನೆಕ್ಸ್ಟು ನಾವು ಒಂದೊಂದು ಜೊತೆ ಬಟ್ಟೆ ಕೂಡ ಕ್ಯಾರಿ ಮಾಡಿದ್ವಿ. ಇಲ್ಲಿ ನಮಗೆ ಲಾಕರ್ ಕೂಡ ವ್ಯವಸ್ಥೆ ಇದೆ. ಸೊ ಚಿಕ್ಕ ಲಾಕರ್ ಅದು 100 ರುಪೀಸ್ ಇರುತ್ತೆ. ಸೊ ದೊಡ್ಡ ಲಾಕರ್ 200 ರುಪೀಸ್ ಇರುತ್ತೆ. ಸೊ ನೆಕ್ಸ್ಟು ನಾವು ಇಲ್ಲಿ ಬಂದ್ವಿ. ನಾನು ನನ್ನ ಫ್ರೆಂಡ್ ಅವರಮ್ಮ ಕೂತ್ಕೊಂಡಿದ್ದೀವಿ. ನನ್ನ ಫ್ರೆಂಡು ಮತ್ತು ಇನ್ನೊಬ್ಬಳು ಅವ್ರ ತಂಗಿ ಆ ಕಡೆ ಕೂತ್ಕೊಂಡ್ರು. ಇಲ್ಲಿ ಚಿಕ್ಕ ಮಕ್ಳಿಗೆ ಅಲ್ಲೋ ಇಲ್ಲ ಈ ಒಂದು ಇದಕ್ಕೆ. ಅದಕ್ಕೆ ನಾನು ನನ್ನ ಮಗ ಬೇರೆ ಕಡೆ ಆಟ ಆಡೋಕ್ಕೆ ಹೋದ. ಇಲ್ಲಿ ನಾನು ಮತ್ತು ನನ್ನ ಫ್ರೆಂಡ್ಸ್ ಬಂದು ಕೂತ್ಕೊಂಡ್ವಿ. ನನಗೆ ಈ ಥರ ಗೇಮ್ಸ್ ಸಖತ್ ಇಷ್ಟ ಆಗುತ್ತೆ. ಹೋಗ್ಬಿಡ್ತೀನಿ, ಆಮೇಲೆ ಜೀವ ಬಾಯಿಗೆ ಬಂದುಬಿಟ್ಟಿರುತ್ತೆ ಗೈಸ್. ಇದು ಮಿರರ್ ಇರುತ್ತೆ ಒಳಗಡೆ, ಯಾವ ಕಡೆ ಹೋಗ್ಬೇಕು ಅನ್ನೋದೇ ಗೊತ್ತಾಗಲ್ಲ. ಸೊ ನೋಡ್ಕೊಂಡು ಒಳಗಡೆಯಿಂದ ಆಲ್ಮೋಸ್ಟು 6 o'clock ಆಗಿತ್ತು. ಸೊ ನೋಡಿ ಸಂಜೆ ಮೇಲೆ ಲೈಟೆಲ್ಲ ಹಾಕಿದ್ರು, ತುಂಬ ಚೆನ್ನಾಗಿತ್ತು. ಪರವಾಗಿಲ್ಲ, ಓಕೆ ಅನ್ನಿಸ್ತು. ಸೊ ಸ್ವಿಮ್ಮಿಂಗ್ ಮಾಡಿದ್ದು, ಸೊ ವಾಟರ್ ಫಾಲ್ಸ್ದೆಲ್ಲ ಅದೊಂದು ವೀಡಿಯೋ ಮಾಡೋಕ್ಕಾಗಲ್ಲ, ಯಾಕೆಂದರೆ ಮೊಬೈಲ್ ನಾವು ಲಾಕರಲ್ಲಿ ಇಟ್ಟು ಬಂದುಬಿಟ್ಟಿದ್ವಿ. ಅದರಿಂದ ಸ್ವಲ್ಪ ವೀಡಿಯೋ ಮಾಡಿದೆ ಅಷ್ಟೇ. ಯು ಗೈಸ್, ನೀವು ಈ ವಿಡಿಯೋ ನೋಡಿ ಎಂಜಾಯ್ ಮಾಡಿರ್ತೀರ ಅಂದ್ಕೊತೀನಿ. ಲಾಸ್ಟಲ್ಲಿ ಒಂದು ಒಳ್ಳೆ ಪರ್ಫಾಮೆನ್ಸ್ ಇದೆ. ಸೊ ಲೈಟಿಂಗಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. 7 o'clockಗೆ ಇದು ಜಾಲಿವುಡ್ ಎಂಡ್ ಆಗುತ್ತೆ. ನೋಡಿ. ಸೊ ಯಾರಿಗಾದರೂ ಇಷ್ಟ ಆಗಿದ್ರೆ ಒಂದ್ಸಲಿ ಹೋಗಿ ಬನ್ನಿ. ಓಕೆ ಪರವಾಗಿಲ್ಲ, ಏನು ಅದ್ಭುತ ಅಂತ ಏನು ಅನಿಸ್ಲಿಲ್ಲ ನನಗೆ ಅಲ್ಲಿ ಹೋಗಿದ್ದು. ಸೊ ನನಗೆ ಓಕೆ ಅನ್ನಿಸ್ತು. ಸೊ ನೋಡಿ, ಈ ಥರ ಒಂದು ಶೋ ಇರುತ್ತೆ. ಸೊ ನೋಡಿ ಗೈಸ್, ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಕೊನೆವರೆಗೂ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ.